ವೀಕ್ಷಕರೇ, ಸೂರ್ಯನ ಸುತ್ತ ಇರತಕ್ಕಂತಹ ಒಂದು ಕೊರೋನಾ ಎಂಬತಕ್ಕಂಥ ಪದರದ ಬಗ್ಗೆ ನಿಮಗೇನಾದರೂ ಗೊತ್ತಾ? ಅದೇ ರೀತಿ ಭೂಮಿ ಯಾಕೆ ಇಷ್ಟು ವೇಗವಾಗಿ ತಿರುಗುತ್ತದೆ, ಅದರ ಜೊತೆಗೆ ನಾವು ಯಾಕೆ ತಿರುಗುವುದಿಲ್ಲ ನಿಮಗೇನಾದರೂ ಗೊತ್ತಾ? ಅದರ ಜೊತೆಗೆ ನಮ್ಮ ಒಂದು ಪ್ರಪಂಚದಲ್ಲಿ ಇರತಕ್ಕಂಥ ಎಷ್ಟು ಹಾವುಗಳು ವೆನಮಸ್ ಸ್ನೇಕ್ ಇದೆ ಅಥವಾ ಎಷ್ಟು ಹಾವುಗಳಿಗೆ ವಿಷ ಇದೆ ನಿಮಗೇನಾದರೂ ಗೊತ್ತಾ? ಮತ್ತು ಯಾವ ಒಂದು ಹಾವು ಕಡಿದರೆ ವಿಷ ಇರುತ್ತದೆ ನಿಮಗೇನಾದರೂ ಗೊತ್ತಾ? ಈ ಎಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಸೂರ್ಯನ ಕೊರೋನಾ ಎಂಬತಕ್ಕಂತಹ ಪದ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಕೊರೋನಾ ಎಂಬತಕ್ಕಂಥ ಒಂದು ಪದವನ್ನು ಹೇಳಿದರೆ ಕೊರೋನಾ ವೈರಸ್ ಅಂತ ಹೇಳ್ತೀರ. ಆದರೆ ನಿಮಗೇನಾದರೂ ಗೊತ್ತಾ, ಸೂರ್ಯನ ಒಂದು ಪದರದ ಹೆಸರು ಕೊರೋನಾ ಎಂಬತಕ್ಕಂಥ ಹೆಸರಿನಿಂದ ಕೂಡಿದೆ ಅಂತ? ಅದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ನೋಡಿ ವೀಕ್ಷಕರೇ, ಸೂರ್ಯನ ತಾಪಮಾನ ನಮ್ಮ ಒಂದು ಭೂಮಿಯ ಮೇಲ್ಮೈಗೆ ತಾಗುತ್ತದೆ. ಎಲ್ಲರಿಗೂ ಕೂಡ ಗೊತ್ತಿದೆ, ಸೂರ್ಯನ ತಾಪಮಾನ ಭೂಮಿಗೆ ತಾಗುವುದರಿಂದ ನಮ್ಮ ಒಂದು ಜೀವನ ನಡೆಯುತ್ತಿದೆ. ಆದರೆ ನಿಮಗೇನಾದರೂ ಗೊತ್ತಾ, ಸೂರ್ಯನ ಮೇಲ್ಮೈ ತಾಪಮಾನ ಸುಮಾರು 5500 ಡಿಗ್ರಿ ಸೆಲ್ಸಿಯಸ್ ಇದೆ ಅಥವಾ 10,000 ಡಿಗ್ರಿ ಫ್ಯಾರನೈಟ್ ಇದೆ. ಆದರೆ ನಿಮಗೇನಾದರೂ ಗೊತ್ತಾ, ಕೊರೋನಾ ಎಂಬತಕ್ಕಂತಹ ಒಂದು ಪದರ, ಸೂರ್ಯನ ಪದರ, ಇದರ ಮೇಲಿರ್ತಕ್ಕಂಥ ಒಂದು ತಾಪಮಾನ ಎಷ್ಟು ಅಂತ? ನೋಡಿ ವೀಕ್ಷಕರೇ, 1 ರಿಂದ 3 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚು ಈ ಒಂದು ಕೊರೋನಾದ ಒಂದು ಪದರದ ತಾಪಮಾನ ಇರುತ್ತೆ. ಇದುವರೆಗೂ ಕೂಡ ಈ ಒಂದು ವಿಜ್ಞಾನಿಗಳು ಕೂಡ ಇಲ್ಲಿ ಏನೂ ಕೂಡ ಕಂಡುಹಿಡಿಯೋದಕ್ಕೆ ಆಗಿರುವುದಿಲ್ಲ. ಅದಕ್ಕಾಗಿ ಇದುವರೆಗೂ ಕೊರೋನಾದಲ್ಲಿ ಇರತಕ್ಕಂಥ ಒಂದು ನಿಗೂಢ ಒಂದು ಕೆಲಸಗಳು ಅಥವಾ ನಿಗೂಢವಾಗಿರ್ತಕ್ಕಂಥ ಒಂದು ಇದನ್ನು ಇದುವರೆಗೂ ಕೂಡ ಯಾರೂ ಕೂಡ ಬಯಲನ್ನು ಮಾಡಿಲ್ಲ ಅಂತ ಹೇಳ್ಬೋದು. ನೋಡಿ ವೀಕ್ಷಕರೇ, ಈ ಒಂದು ಕೊರೋನಾ ಎಂಬತಕ್ಕಂಥ ಒಂದು ಪದರ ಏನಿದೆ, ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂತಹ ಒಂದು ಸೂರ್ಯನ ಮೇಲ್ಮೈನಿಂದಾಗಿ ಸಾಮಾನ್ಯ ಸಮಯದಲ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ. ಸಂಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಮಾತ್ರ ಈ ಒಂದು ಕೊರೋನಾ ಎಂಬತಕ್ಕಂತಹ ಒಂದು ಪದರ ಏನಿದೆ, ಸೂರ್ಯನ ಸುತ್ತಲೂ ಕಿರೀಟದಂತೆ ಹೊಳೆಯುತ್ತಿರುವುದನ್ನು ನಾವು ನೋಡಬಹುದು. ಇದನ್ನು ನಾವು ಕೊರೋನಾಗೆ ಸಂಬಂಧಪಟ್ಟಂತೆ ಫ್ಯಾಕ್ಟ್ ಆಗಿ ತಿಳಿದುಕೊಂಡಿದ್ದೇವೆ. ವೀಕ್ಷಕರೇ, ನಿಮಗೇನಾದರೂ ಗೊತ್ತಾ, ಭೂಮಿ ತನ್ನ ಸುತ್ತ ದಿನಕ್ಕೆ 1 ಬಾರಿ ತಿರುಗುತ್ತದೆ. ಅಂದರೆ 365 ದಿನಗಳಲ್ಲಿ ಸೂರ್ಯನ ಸುತ್ತ ಭೂಮಿ ತಿರುಗುತ್ತದೆ. ಅದೇ ರೀತಿ ತನ್ನ ಸುತ್ತ ತಿರುಗೋದಕ್ಕೆ ಭೂಮಿ 24 ಗಂಟೆಗಳು ತೆಗೆದುಕೊಳ್ಳುತ್ತವೆ. ಅತಿ ಸ್ಪೀಡಾಗಿ ಅಥವಾ ಅತಿ ವೇಗವಾಗಿ ಈ ಒಂದು ಭೂಮಿ ತಿರುಗೋ ಕಾರಣದಿಂದಾಗಿ ನಾವು ಯಾಕೆ ತಿರುಗೋದಿಲ್ಲ, ಅಥವಾ ಭೂಮಿಯ ಮೇಲೆ ಇರ್ತಕ್ಕಂತಹ ಒಂದು ಮನುಷ್ಯರು ಯಾಕೆ ಭೂಮಿಯ ಸುತ್ತ ನಾವು ಕೂಡ ಯಾಕೆ ತಿರುಗೋದಿಲ್ಲ ಅಂತ ನಿಮಗೆ ಯಾವತ್ತಾದರೂ ಕಂಡಿದೆನಾ? ನೋಡಿ ವೀಕ್ಷಕರೇ, ಭೂಮಿ ಏನು ಗುರುತ್ವಾಕರ್ಷಣೆಯಿಂದ ಕೂಡಿರ್ತಕ್ಕಂತಹ ಒಂದು ಗ್ರಹ ಆಗಿದೆ. ನಮ್ಮ ಒಂದು ಭೂಮಿಯ ಒಂದು ಗ್ರಹ ಯಾವ ರೀತಿ ಇದೆಯಪ್ಪ ಅಂತ ಅಂದರೆ, ಗುರುತ್ವಾಕರ್ಷಣೆಯಿಂದ ಭೂಮಿ ಎಲ್ಲವನ್ನು ಕೂಡ ತನ್ನಡೆಗೆ ಎಳೆದುಕೊಂಡಿದೆ. ಅದಕ್ಕಾಗಿ ಭೂಮಿ ಎಷ್ಟು ವೇಗದಲ್ಲಿ ಸುತ್ತುತ್ತದೆಯೋ ನಾವು ಕೂಡ ಅಷ್ಟೇ ವೇಗದಲ್ಲಿ ಸುತ್ತುತ್ತೇವೆ. ಎಕ್ಸಾಂಪಲ್ ಆಗಿ ನೀವು ತಗೊಳ್ಳಿ, ಬಸ್ನಲ್ಲಿ ನೀವೇನಾದರೂ ಪ್ರಯಾಣ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ನೀವು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳೋಣ. ನೀವೇನಾದರೂ ಒಂದು ಸೀಟ್ ಮೇಲೆ ಕೂತ್ಕೊಂಡಿದ್ರೆ, ನೀವು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಬಸ್ಸಿನ ಜೊತೆಗೆ ನೀವು ಕೂಡ ಹೋಗ್ತಾ ಇರ್ತೀರಾ, ಅದರ ಜೊತೆಗೆ ನಿಮ್ಮ ಒಂದು ಸೀಟ್ ಕೂಡ ಹೋಗ್ತಾ ಇರುತ್ತೆ. ಆ ಕಾರಣದಿಂದಾಗಿ ನೀವು ಬರೀ ಕೂತ್ಕೊಂಡಿರೋದು ಮಾತ್ರ ಕಾಣಿಸುತ್ತೆ, ಆದರೆ ನಿಮಗೆ 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಆ ಕಾರಣದಿಂದಾಗಿ ಭೂಮಿಯ ಮೇಲೆ ನಾವು ಇದ್ದೇವೆ ಅಷ್ಟೇ, ಗುರುತ್ವಾಕರ್ಷಣೆಯಿಂದ ಭೂಮಿ ಏನು ಮಾಡಿದೆ ನಮ್ಮೆಲ್ಲವನ್ನು ಕೂಡ ಎಳ್ಕೊಂಡಿದೆ. ಅದಕ್ಕಾಗಿ ಭೂಮಿ ಎಷ್ಟು ಸ್ಪೀಡಲ್ಲಿ ಸುತ್ತಿದರೂ ಕೂಡ ನಮಗೆ ಅದು ಅರಿವು ಆಗುವುದಿಲ್ಲ. ಈ ಒಂದು ಫ್ಯಾಕ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ವೀಕ್ಷಕರೇ, ನಿಮಗೇನಾದರೂ ಗೊತ್ತಿತ್ತಾ, ಎಲ್ಲ ಹಾವುಗಳು ಏನಾದರೂ ಕಡಿದ್ರೆ ಸಾಯ್ತೀವ ಅಥವಾ ವಿಷವನ್ನು ಏರಿಸ್ಕೊಳ್ತೀವ ಅಂತ? ನೋಡಿ ವೀಕ್ಷಕರೇ, ಯಾವ ಹಾವುಗಳು ಕಚ್ಚಿದರೂ ಕೂಡ ನೀವು ವಿಷ ಏರುತ್ತದೆ ಅಂತ ಹೆದರಿಕೊಳ್ಳುವುದು ತಪ್ಪು. ನೋಡಿ, ಮೊದಲನೇದಾಗಿ ಎಲ್ಲ ಹಾವುಗಳು ಕಚ್ಚಿದರೆ ವಿಷ ಏರುವುದಿಲ್ಲ ಅಥವಾ ಆ ಒಂದು ಹಾವಿನಿಂದ ನಾವು ಸಾಯುವುದಿಲ್ಲ. ನೋಡಿ, ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ, ಎಲ್ಲ ಹಾವುಗಳಲ್ಲಿ ವಿಷ ಇರುವುದಿಲ್ಲ. ಓನ್ಲಿ 2% ಆಫ್ ದ ವರ್ಲ್ಡ್ಸ್ ಸ್ನೇಕ್ಸ್ ಅಥವಾ ಪ್ರಪಂಚದಲ್ಲಿ ಇರತಕ್ಕಂತಹ ಒಂದು 2% ಹಾವುಗಳು ಮಾತ್ರ ವಿಷಗಳನ್ನು ಹೊಂದಿವೆ. ಇನ್ನು 98% ಹಾವುಗಳು ವಿಷ ಹೊಂದಿರುವುದಿಲ್ಲ. ನಿಮಗೆ ಕಾಣುವಂತಹ ಎಲ್ಲ ಹಾವುಗಳಲ್ಲಿ ವಿಷ ಇರುವುದಿಲ್ಲ. ನಿಮಗೇನಾದರೂ ಇದು ಗೊತ್ತಿತ್ತಾ? ಮೊದಲನೇದಾಗಿ ನೀವು ಯಾವ ಹಾವು ಕಡಿದರೆ ವಿಷ ಏರುತ್ತೆ ಅಂತ ನಾವು ಈಗ ತಿಳಿದುಕೊಳ್ಳೋಣ. ನೋಡಿ, ನಿಮ್ಮ ಒಂದು ಯಾರಿಗಾದರೂ ಹಾವು ಕಚ್ಚಿದೆ ಅಂತ ಅಂದರೆ ನೀವು ಮೊದಲನೇದಾಗಿ ಏನಪ್ಪ ನೋಡಬೇಕು ಅಂತ ಅಂದರೆ, ಅದರ ಹಲ್ಲುಗಳನ್ನು ಅಬ್ಸರ್ವ್ ಮಾಡಬೇಕು. ಕಚ್ಚಿದ ಒಂದು ವಾತಾವರಣದಲ್ಲಿ ಅಥವಾ ಕಚ್ಚಿದ ಇರತಕ್ಕಂಥ ಒಂದು ಸ್ಥಳದಲ್ಲಿ ಎಷ್ಟು ಹಲ್ಲುಗಳು ಮೂಡಿವೆ ಎಂಬತಕ್ಕಂಥದ್ದನ್ನು ನೀವು ನೋಡಬೇಕು. ಮೊದಲನೇದಾಗಿ ನೀವು ನೋಡಬಹುದು 1 ಮತ್ತು 2 ಹಲ್ಲುಗಳು. 1 ಮತ್ತು
ಮತ್ತು 2 ಹಲ್ಲುಗಳು ಏನಾದರೂ ನೀವು ಕಚ್ಚಿದ ಸ್ಥಳದಲ್ಲಿ ಕಂಡರೆ ಪಕ್ಕಾ ಅದರಲ್ಲಿ ವಿಷ ಇರ್ತದೆ. ಅದಕ್ಕಾಗಿ ತಕ್ಷಣವೇ ನೀವು ಏನು ಮಾಡಬೇಕು, ಬೇಗ ಆಸ್ಪತ್ರೆಗೆ ಕರೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದೇ ಏನಾದರೂ 2ಕ್ಕಿಂತ ಹೆಚ್ಚು ಅಂದರೆ 3, 4, 5 ಈ ರೀತಿಯಾಗಿ ಬೇರೆ ಬೇರೆ ಹಲ್ಲುಗಳು ಜಾಸ್ತಿ ಬಂದರೆ ಅಥವಾ ಹಲ್ಲುಗಳು ಕಚ್ಚಿದ ಸ್ಥಳದಲ್ಲಿ ತುಂಬ ಹಲ್ಲುಗಳು ಕಾಣಿಸಿಕೊಂಡರೆ ನೀವು ಅಷ್ಟು ವರಿ ಆಗ್ತಕ್ಕಂಥ ಅಥವಾ ಭಯಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದರೆ ಈ ಒಂದು ಹಲ್ಲುಗಳು ಏನಿದ್ದಾವೆ ಆ ವಿಷವನ್ನು ಹೊಂದಿರೋದಿಲ್ಲ ಅಂತಲೇ ಹೇಳ್ಬೋದು. ಓನ್ಲಿ 2 ಹಲ್ಲುಗಳು ಮಾತ್ರ ಅಥವಾ 1 ಹಲ್ಲುಗಳು ಇದ್ದರೆ ಮಾತ್ರ ಆ ಒಂದು ಹಾವಿನಲ್ಲಿ ವಿಷ ಇರುತ್ತೆ ಅಂತ ನಿಮಗೆ ತಿಳಿಸಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ಇನ್ನೂ ಹೆಚ್ಚಿನದಾಗಿ ಇದೇ ರೀತಿಯ ಒಂದು ವಿಡಿಯೋಗಳು ಬೇಕು ಅಂತ ಅಂದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.